ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿರುವ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನಲ್ಲಿ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪೆನ್ ಡ್ರೈವ್ ಕೇಸ್ನಲ್ಲಿ ಈಗ ಪ್ರೀತಮ್ ಗೌಡ ಆಪ್ತರನ್ನ SIT ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಆ ಮೂಲಕ ಇಲ್ಲಿವರೆಗೂ ಕೂಡ ಒಂದು ರೀತಿ ಚರ್ಚೆ ಇತ್ತು. ಈಗ ಪ್ರೀತಮ್ ಗೌಡ ಅವರ ಆಪ್ತರನ್ನ ಬಂಧನ ಮಾಡುವ ಮೂಲಕ SIT ಅಧಿಕಾರಿಗಳು ಮತ್ತೊಂದು ಹಂತಕ್ಕೆ ಇದರ ತನಿಖೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆ ಮೂಲಕ SIT ಅಧಿಕಾರಿಗಳು ಇವತ್ತು ಪ್ರೀತಮ್ ಗೌಡ ಆಪ್ತರನ್ನ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಚೇತನ್ ಹಾಗೂ ಲಿಖಿತ್ ಗೌಡ ಅಂತೇಳಿ SIT ಅಧಿಕಾರಿಗಳು ವಶಕ್ಕೆ ಪಡೆದಿರೋರು ಇವರಿಬ್ರು. ಸ್ಥಳ ಮಹಜರಿಗೆ SIT ಅಧಿಕಾರಿಗಳು ಕರೆದೊಯ್ದಿದ್ರು. ಸ್ಥಳ ಮಹಜರು ಬಳಿಕ ವಾಪಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಚೇತನ್ ಮತ್ತು ಲಿಖಿತ್ ಗೌಡ ವಾಪಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ಆರೋಪಿಗಳಿಂದ ಮಾಹಿತಿಯನ್ನು SIT ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಆ ಮೂಲಕ ಇಡೀ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದ್ದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನಲ್ಲಿ ಮೇಜರ್ ಟ್ವಿಸ್ಟ್ ಇದು. ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ನವರ ಷಡ್ಯಂತ್ರ ಅಂತೇಳಿ ಹೇಳ್ತಾ ಇದ್ದಂಥ BJP ನಾಯಕರು ಮತ್ತು ರೇವಣ್ಣವರ ಫ್ಯಾಮಿಲಿ HD ಕುಮಾರಸ್ವಾಮಿ ಅವರು ಮತ್ತೊಬ್ಬರು ಮಗದೊಬ್ಬರು ಇದೆಲ್ಲದರ ನಡುವೆ ಈಗ ಮೇಜರ್ ಅಪ್ಡೇಟ್. ಪ್ರೀತಮ್ ಗೌಡ ಅವರ ಬೆಂಬಲಿಗರು ಆಪ್ತರು ಇಬ್ಬರು ಲಿಖಿತ್ ಮತ್ತು ಚೇತನ್ ಅಂತೇಳಿ SIT ಅಧಿಕಾರಿಗಳು ಅವರನ್ನು ಬಂಧನ ಮಾಡುವ ಮೂಲಕ ಈ ಪ್ರಕರಣದಲ್ಲಿ ನಿಜವಾಗ್ಲೂ ಕೂಡ ಷಡ್ಯಂತ್ರ ನಡೆದಿದ್ದು ಹೌದು. ಆದರೆ ಯಾರು ಏನು ಇವರದ್ದೇ BJP ಅಲಯನ್ಸ್ ಇದೆ, ಇಲ್ಲೇನಾದರೂ ಹಿಂಗಾಯ್ತಾ, ಇದೆಲ್ಲವೂ ಕೂಡ ಇನ್ನಷ್ಟೇ ತನಿಖೆಯ ಪ್ರೋಗ್ರೆಸ್ನ ನಂತರ ಗೊತ್ತಾಗಬೇಕಾಗಿದೆ. ಸದ್ಯಕ್ಕಂತೂ ಈಗ ಪ್ರೀತಮ್ ಗೌಡ ಆಪ್ತರು ಇಬ್ಬರು ಅವರನ್ನು ಬಂಧನ ಮಾಡಿದ್ದಾರೆ. ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ದಾರೆ. ಅದಾದ ನಂತರ ಈಗ ಮತ್ತೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಹಾಸನದ ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಮೇಜರ್ ಟ್ವಿಸ್ಟ್ ಇದು, ಮೇಜರ್ ಟ್ವಿಸ್ಟ್. ಯಾರವರು? ಪ್ರೀತಮ್ ಗೌಡ ಅವರ ಆಪ್ತರ. ಅವರಿಂದ ಏನು ಮಾಹಿತಿ ಸಿಕ್ಕಿದೆ? ಸ್ಥಳ ಮಹಜರ್ನಲ್ಲಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನೇನು ಡೀಟೇಲ್ಸ್ ಇದೆ ಖುಷ್ವಂತ್? ರಂಜಿತ್, ಈಗಾಗಲೇ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡಿತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಈಗಾಗಲೇ ಪೆನ್ ಡ್ರೈವ್ ವೈರಲ್ ಅಂತ ಏನಾಗಿದೆ ಅದರ ದೃಶ್ಯಗಳು, ಅದಕ್ಕೆ ಸಂಬಂಧಪಟ್ಟಂತೆ SIT ಇಬ್ಬರನ್ನು ಹಾಸನದಲ್ಲಿ ನಿನ್ನೆ ರಾತ್ರಿ ಬಂಧಿಸಿರುವಂಥದ್ದು. ಮುಖ್ಯವಾಗಿ ಇಬ್ಬರು ಯುವಕರನ್ನು ಬಂಧಿಸಿರೋದು. ಒಬ್ಬ ಲಿಖಿತ್ ಗೌಡ ಮತ್ತೋರ್ವ ಚೇತನ್ ಅನ್ನೋರನ್ನು ಬಂಧಿಸಿದೆ. ಈಗಾಗಲೇ ನಮಗೆ ತಿಳಿದಿರುವಂಥ ಮಾಹಿತಿ, ಪೆನ್ ಡ್ರೈವ್ಗೆ ಏನು ವಿಡಿಯೋಗಳಿತ್ತು ಅದನ್ನು ವೈರಲ್ ಮಾಡುವಲ್ಲಿ ಇವರ ಪಾತ್ರ ಇದೆ ಅನ್ನುವಂತಹ ಅಂಶವನ್ನಿಟ್ಟುಕೊಂಡು ಈಗ SIT ತಂಡ ಅವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸಿದೆ. ಈಗಷ್ಟೇ ಇದರಲ್ಲಿ ಚೇತನ್ ಅಂತಹ ಯುವಕ ಏನಿದ್ದಾನೆ ಅವರ ಊರಿಗೆ, ಅಂದರೆ ಅವರ ಯಲಗುಂದ ಗ್ರಾಮಕ್ಕೆ ಹೋಗಿ ಅವರ ಮನೆಯಲ್ಲೂ ಕೂಡ ಮಹಜರನ್ನು ಮಾಡಿದ್ದಾರೆ. ಇಡೀ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತನಿಖೆಯನ್ನು ಮಾಡಿದ್ದಾರೆ. ಈಗ ಅವರನ್ನು ಹಾಸನದ ಏನು ಸಿಟಿ ಸ್ಟೇಷನ್ ಇದೆ ಇಲ್ಲಿಗೆ ಕರೆದುಕೊಂಡು ಬಂದು ಮತ್ತೆ ಪುನಃ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಪೆನ್ ಡ್ರೈವ್ ಹಗರಣ ದಿನಕ್ಕೊಂದು ತಿರುವು ಪಡಿತಾ ಇದೆ. ಮತ್ತು ಈಗ ಏನು ಇಬ್ಬರು ಬಂಧನಕ್ಕೆ ಒಳಪಟ್ಟಿದ್ದಾರೆ, ಇವರು ಕೂಡ ಪ್ರೀತಮ್ ಗೌಡ ಹಾಸನದ BJP ನಾಯಕರೇನಿದ್ದಾರೆ ಪ್ರೀತಮ್ ಗೌಡ ಜೊತೆ ಕಾಣಿಸ್ಕೊಂಡವರು ಇದ್ದವರು ಅಂತ ಹೇಳಲಾಗ್ತಾ ಇರುವಂಥದ್ದು. ಹೀಗಾಗಿ ಇಡೀ ಪೆನ್ ಡ್ರೈವ್ ಹಗರಣ ದಿನಕ್ಕೊಂದು ತಿರುವು ಪಡೆಯೋದರ ಜೊತೆಗೆ ಓರ್ವರ ವ್ಯಕ್ತಿಗಳು ಇದರಲ್ಲಿ ಬಂಧನಕ್ಕೆ ಮತ್ತು ವಿಚಾರಣೆಗೆ ಒಳಪಡ್ತಿರುವಂತೆ ಯಾವ ದಿಕ್ಕಿಗೆ ಸಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಗೊಂದಲವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದಾಗಿದೆ. ರಂಜಿತ್, ಅಚ್ಚರಿಯ ಹೆಸರುಗಳೆಲ್ಲ ಕೇಳಿಬರ್ತಾ ಇದೆ ಖುಷ್ವಂತ. ಅದರಲ್ಲಿ BJP ನಾಯಕರ ಹೆಸರು ಕೂಡ ಕೇಳಿಬರ್ತಾ ಇದೆ. ಇನ್ನು ಯಾರ್ಯಾರು ಇರ್ಬೋದು ಖುಷ್ವಂತ್? ಕಟ್ ಆಗಿದೆ ಅನ್ಸುತ್ತೆ. ಥ್ಯಾಂಕ್ ಯು ಖುಷ್ವಂತ್. ಇನ್ನಷ್ಟು ಡೀಟೇಲ್ಸ್ಗಾಗಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಸದ್ಯಕ್ಕೆ ಈಗ ಪ್ರೀತಮ್ ಗೌಡ ಅವರ ಆಪ್ತರನ್ನ ಬಂಧನ ಮಾಡುವ ಮೂಲಕ ಈ ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರೀತಮ್ ಗೌಡ ಅವರ ಬೆಂಬಲಿಗರ ಕೈವಾಡ ಇದೆಯಾ, ಆ ಪೆನ್ ಡ್ರೈವ್ ಅನ್ನ ವೈರಲ್ ಮಾಡಿದ್ದು, ಅದನ್ನ ಸ್ಪ್ರೆಡ್ ಮಾಡಿದ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರೀತಮ್ ಗೌಡ ಅವರ ಬೆಂಬಲಿಗರ ಚೇತನ್ ಮತ್ತೆ ಲಿಖಿತ್ ಇಬ್ಬರನ್ನ ಬಂಧನ ಮಾಡಿದ್ದಾರೆ. ಸ್ಥಳ ಮಹಜರಾಗಿದೆ.
ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೆ ಇದರ ತನಿಖೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.